ಮಂಗಳೂರಿನ ಕದ್ರಿ ರಸ್ತೆಯಲ್ಲಿ ಹೊಸ ರೂಲ್ಸ್ ಮಾಡಲಾಗಿದೆ. ಇನ್ನು ಮುಂದೆ ರಸ್ತೆ ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ಶುಲ್ಕವನ್ನ ಕಟ್ಟಬೇಕಂತೆ. ಸ್ಮಾರ್ಟ್ ಸಿಟಿ ಯೋಜನೆಯ ಅಡಿಯಲ್ಲಿ ರಸ್ತೆ ಅಭಿವೃದ್ಧಿಯನ್ನ ಮಾಡಲಾಗುವಂತಹ ಸಂದರ್ಭದಲ್ಲಿ ರಸ್ತೆ ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಶುಲ್ಕವನ್ನ ಕಟ್ಟಬೇಕು ಅನ್ನುವಂತಹ ಹೊಸ ರೂಲ್ಸ್ ಅನ್ನ ಮಾಡಲಾಗಿದೆ. ಇದು ದಕ್ಷಿಣ ಕನ್ನಡದ ಮಂಗಳೂರಿನ ಕದ್ರಿ ರಸ್ತೆಯಲ್ಲಿ ಇರುವಂತಹ ಒಂದು ಶುಲ್ಕದ ವಿಚಾರ. ಈ ರಸ್ತೆಯಲ್ಲಿ 5 ನಿಮಿಷಕ್ಕಿಂತ ಹೆಚ್ಚು ಇದ್ರೆ 50 ರೂಪಾಯಿ ಕಟ್. ಕದ್ರಿ ಪಾರ್ಕ್ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಶುಲ್ಕವನ್ನ ಹಾಕಲಾಗಿದ್ದು ಫಾಸ್ಟ್ಯಾಗ್ ಮೂಲಕ ಶುಲ್ಕ ಕಡಿತ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. 12 ಕೋಟಿ ವೆಚ್ಚದಲ್ಲಿ ಕದ್ರಿ ಪಾರ್ಕ್ ಅನ್ನ ಅಭಿವೃದ್ಧಿಗೊಳಿಸಲಾಗಿದ್ದು ಅಮರ್ ಇನ್ಫ್ರಾ ಕಂಪನಿಯಿಂದ ರಸ್ತೆ ಅಭಿವೃದ್ಧಿ ಮಾಡಲಾಗಿದೆ. ಕದ್ರಿ ಪಾರ್ಕ್ ಸಂಪರ್ಕಿಸುವ 2 ಕಡೆಗಳಲ್ಲಿ ಕ್ಯಾಮೆರಾವನ್ನ ಹಾಕಲಾಗಿದೆ. ರಡಾರ್ ಬೇಸ್ ಮಾದರಿಯ ಅತ್ಯಾಧುನಿಕ ಕ್ಯಾಮೆರಾವನ್ನ ಇಲ್ಲಿ ಹಾಕಲಾಗಿರೋದು. ಇದು ವಾಹನದ ನಂಬರ್ ಪ್ಲೇಟ್ ಇಮೇಜ್ ಅನ್ನ ಸೆರೆ ಹಿಡಿಯುತ್ತೆ. ಇದು ರಡಾರ್ ಬೇಸ್ ಮಾದರಿಯ ಕ್ಯಾಮೆರಾ. ಈಗ ಅಲ್ಲಿ ವಾಹನ ನಂಬರ್ ಪ್ಲೇಟ್ ಏನು ಅನ್ನೋದ್ರ ಫೋಟೋವನ್ನ ಇದು ಸೆರೆ ಹಿಡಿಯುತ್ತೆ. ಇದನ್ನ ವಾಹನಗಳ ಫಾಸ್ಟ್ಯಾಗ್ಗೆ ಲಿಂಕ್ ಮಾಡಲಾಗುತ್ತೆ. 5 ನಿಮಿಷದಲ್ಲಿ ರೋಡ್ ಕ್ರಾಸ್ ಮಾಡದಿದ್ರೆ 50 ರೂಪಾಯಿ ಕಟ್ ಆಗುತ್ತೆ ಈ ಫಾಸ್ಟ್ಯಾಗ್ ಮೂಲಕ. ಸ್ಮಾರ್ಟ್ ಸಿಟಿ ಶುಲ್ಕ ಬರೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜನರನ್ನ ಲೂಟಿ ಮಾಡುವಂತಹ ಕೆಲಸ ಇದು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕದ್ರಿ ಪಾರ್ಕ್ಗೆ ಈಗಾಗಲೇ ಪ್ರವೇಶ ಶುಲ್ಕವನ್ನ ವಿಧಿಸಲಾಗಿದೆ. ವಯಸ್ಕರಿಗೆ 10 ರೂಪಾಯಿ, 6 ರಿಂದ 2 ವರ್ಷದ ಮಕ್ಕಳಿಗೆ 5 ರೂಪಾಯಿ ಪ್ರವೇಶ ಶುಲ್ಕ, ಫೋಟೋಗೆ 500 ರೂಪಾಯಿ, ವಿಡಿಯೋ ಚಿತ್ರೀಕರಣಕ್ಕೆ 5,000 ರೂಪಾಯಿ ಪ್ರವೇಶ ಶುಲ್ಕವನ್ನ ವಿಧಿಸಲಾಗಿದೆ. ಆದರೆ ಇದೀಗ ರೋಡ್ ಕ್ರಾಸ್ ಏನಾದರೂ ಮಾಡಲಿಲ್ಲ 5 ನಿಮಿಷದಲ್ಲಿ ಆ ಭಾಗದಲ್ಲಿ ಅಂತ ಹೇಳಿದ್ರೆ ಆಗ ಫಾಸ್ಟ್ಯಾಗ್ ಮೂಲಕ 50 ರೂಪಾಯಿ ಕಟ್ ಆಗುತ್ತೆ. ಈ ರೀತಿಯ ಶುಲ್ಕ ಬರವನ್ನ ಹಾಕ್ತಾ ಇದ್ದಾರೆ. ಇದು ವಸೂಲಿ ದಂಧೆ ಅಂತ ಹೇಳ್ತಾ ಇದ್ದಾರೆ ಸಾರ್ವಜನಿಕರು. ಕದ್ರಿ ಉದ್ಯಾನವನದಲ್ಲಿ ಎಷ್ಟೋ ಮಂದಿ ಒಂದು ವಾಕಿಂಗ್ ಬರೋದಾಗಿರ್ಬೋದು ಅಥವಾ ಒಂದು ಮಕ್ಕಳನ್ನು ಕರ್ಕೊಂಡು ಇಲ್ಲಿ ತಿರುಗಲಿಕ್ಕೆ ಬರೋದಾಗಿರ್ಬೋದು ಮಾಡ್ತಾಯಿದ್ರು. ನಾವು ರಾಷ್ಟ್ರೀಯ ಹೆದ್ದಾರಿಗೆ ಟೋಲ್ ನೀಡುವುದನ್ನು ನೋಡಿದ್ದೇವೆ. ಈಗ ನಮ್ಮ ಈ ಪಾರ್ಕ್ನ ಒಳಗಡೆ ಟೋಲ್ ನೀಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಜವಾಗಿ ನಾಚಿಕೆ ಆಗಬೇಕು. ಒಂದು ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು, ಒಂದು ದುಡ್ಡು ಕಲೆಕ್ಟ್ ಮಾಡಬೇಕು, ಅದನ್ನು ನ್ಯಾಯಯುತವಾಗಿ ಕಲೆಕ್ಟ್ ಮಾಡಬೇಕು, ಜನರನ್ನು ಲೂಟಿ ಕಲೆಕ್ಟ್ ಮಾಡೋದಲ್ಲ. ಪಾರ್ಕಲ್ಲಿ ಟೋಲ್ ಅಂತೆ, ಸ್ಮಾರ್ಟ್ ಸಿಟಿ ಅಂತೆ, ಬ್ಯಾನರ್ ಹಾಕುವಾಗ ಹೇಳುದು ಮಂಗಳೂರನ್ನು ಸ್ಮಾರ್ಟ್ ಸಿಟಿ ಮಾಡುತ್ತಿದ್ದೇವೆ, ಕೋಟಿಗಟ್ಟಲೆ ಹಣ ಮಂಗಳೂರಿನ ಕದ್ರಿ ಪಾರ್ಕಿಗೆ ರಿಸರ್ವ್ ಇಟ್ಟಿದ್ದೇವೆ, ಮಂಗಳೂರು ಸ್ಮಾರ್ಟ್ ಆಗ್ತಿದೆ ಅಂತ. ಸ್ಮಾರ್ಟ್ ಇವರ ಕರ್ಮ ಇಲ್ಲಿ ಟೋಲ್ಗಳನ್ನು ನಿರ್ಮಾಣ ಮಾಡಿ ಇಲ್ಲಿ ದುಡ್ಡು ಲೂಟಿ ಮತ್ತು ಇವರೆಂತ ಕರ್ಮ ಕೊಡುದಾ? ಅದರ ಬದಲು ನಮ್ಮ ಊರಿನವರೇ ನಾವೇ ನಿರ್ಮಿಸ್ತೇವೆ. ನಮಗೆ ಬೇರೆಯವರು ನಮ್ಮಂದ ಹಣ ಲೂಟಿ ಬೇರೆಯವರ ಹೆಸರು ಪಡೆದುಕೊಳ್ಳೋದು ಬೇಡ, ಯಾವುದೇ ಗೌರ್ಮೆಂಟ್ ಹೆಸರು ಪಡೆದುಕೊಳ್ಳೋದು ಬೇಡ. ನಮ್ಮ ದುಡ್ಡಂತೆ ನಾವು ಕಲೆಕ್ಟ್ ಮಾಡೋದಂತೆ, ಅದನ್ನು ಜನಗಳಿಂದ ರಿಕವರ್ ಮಾಡೋದಂತೆ. ನಾಚಿಕೆ ಆಗಬೇಕು. ಆದ ಕಾರಣ ಇಲ್ಲಿ ಜನರ ಸಮಸ್ಯೆ ಆಗುವಾಗ ಮಾತಾಡುವಂಥ ಒಂದು ಯೋಗ್ಯತೆ ಇಲ್ಲದ ಅಯೋಗ್ಯರನ್ನು ನಾವು ಇಲ್ಲಿ ಆರಿಸ್ತೇವೆ ಎಂಬಂತ ಒಂದು ಮನೋಭಾವನೆ ನಮಗೆ ಬಂದಿದೆ. ಕದ್ರಿ ರಸ್ತೆಗೆ ಟೋಲ್ ಗೇಟ್ ಅಳವಡಿಕೆಯ ಚಿಂತನೆ ವಿಚಾರವಾಗಿ ನ್ಯೂಸ್ 18ಗೆ ಸ್ಮಾರ್ಟ್ ಸಿಟಿ ಎಂಡಿ ಆಗಿರುವಂತಹ ಅರುಣ್ ಪ್ರಭಾ ಮಾತಾಡಿದ್ದಾರೆ. ಕದ್ರಿ ಪಾರ್ಕ್ ರಸ್ತೆಯ ಇಕ್ಕೆಲೆಗಳಲ್ಲಿ 100 ವಾಹನಗಳ ಪಾರ್ಕಿಂಗ್ಗೆ ಸ್ಥಳಾವಕಾಶ ಇದೆ. ರಸ್ತೆಗೆ ಎಂಟ್ರಿ ಆಗಿ ಮತ್ತೆ ಎಕ್ಸಿಟ್ ಆಗುವಾಗ 10 ನಿಮಿಷ ಜಾಸ್ತಿ ಆದ್ರೆ 50 ರೂಪಾಯಿ ಕಟ್ ಆಗಲಿದೆ. ಕದ್ರಿ ಪಾರ್ಕ್ ಅನ್ನ ಮತ್ತಷ್ಟು ಸುಂದರಗೊಳಿಸಿ ದರ ನಿಗದಿ ಮಾಡ್ತೇವೆ. ಕದ್ರಿ ಪಾರ್ಕ್ಗೆ ಟೋಲ್ ಸಂಗ್ರಹ ಮಾಡೋದು ನಮ್ಮ ಗುರಿಯಲ್ಲ, ಆದರೆ ಸುಸಜ್ಜಿತವಾಗಿ ಪಾರ್ಕಿಂಗ್ ವ್ಯವಸ್ಥೆ ಆಗಬೇಕು ಅನ್ನುವಂತಹ ಕಾರಣಕ್ಕಾಗಿಯೇ ಈ ವ್ಯವಸ್ಥೆ ಆಗಲಿದೆ. ಎಲ್ಲಾ ಇಲಾಖೆಯಿಂದ ಒಪ್ಪಿಗೆ ಪಡೆದು ಈ ಚಿಂತನೆ ನಡೆಸ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಅಲ್ಲಿ ಪಾರ್ಕಿಂಗ್ ಅಂದರೆ ಕಾರ್ ಪಾರ್ಕಿಂಗ್ ಮಾಡಿದ್ದೇವೆ, ಹಾಗೆ ಸ್ಕೂಟರ್ ಪಾರ್ಕಿಂಗ್ ಕೂಡ ಉಂಟು. ಈ ಕಾರ್ ಪಾರ್ಕಿಂಗಲ್ಲಿ ಡೆಸಿಗ್ನೇಟೆಡ್ ಕಾರ್ ಪಾರ್ಕಿಂಗ್ ಇದೆ, ಮಾರ್ಕ್ ಮಾಡಿ ಆ ಪಾರ್ಕಿಂಗಲ್ಲಿ ನಿಲ್ಲಿಸುವ ಕಾರುಗಳಿಗೆ ಪಾರ್ಕಿಂಗ್ ಫೀಸನ್ನು ನಾವು ಅದನ್ನು ಭರಿಸಬೇಕಾಗುತ್ತೆ, ಯಾರು ಪಾರ್ಕಿಂಗ್ ಮಾಡ್ತಾರೆ ಅಂತ. ಆ ವಿಷಯದಲ್ಲಿ ಇರೋದು. ಇಲ್ಲಿ ಯಾರು ಕೆಲವು ಕಾರುಗಳು ಹೀಗೆ ಬಂದು 10 ನಿಮಿಷಕ್ಕಿಂತಲೂ ಹೆಚ್ಚಿದ್ದಾವೆ ಅಂತೇಳಿ ನೆನೆಸುವ. ಯಾವುದು ಕದ್ರಿ ಪಾರ್ಕ್ ನಿಮ್ಮ ಸಾಧಾರಣ ಜೋಗಿ ಮಠದಿಂದ ಹಿಡಿದು ಆಕಾಶವಾಣಿಯವರೆಗಿನ ಸ್ಟ್ರೆಚ್ಚಲ್ಲಿ ಅವುಗಳಿದ್ದಾವೆ ಅಂದರೆ ಪಾರ್ಕಿಂಗ್ ಮಾಡಿದ್ದಾವೆ ಅಂತ ಲೆಕ್ಕ. ಈ ಎಲ್ಲೆಲ್ಲಿ ನಾವು ಪಾರ್ಕಿಂಗ್ ಮಾಡಿದ್ದೇವೆ ಮಾರ್ಕ್ ಮಾಡಿ ಇಲ್ಲಿ ಪಾರ್ಕಿಂಗ್ ಅಂತ ಎಲ್ಲಿತ್ತು ಡೆಸಿಗ್ನೇಟೆಡ್ ಪಾರ್ಕಿಂಗ್ ಇದೆ ಅಲ್ಲಿಯೂ ಬೇರೆ ಎಲ್ಲಿ ಯಾರು ನಿಲ್ಲಿಸಿದರೆ ಅವರು ಅನ್ಆಥರೈಸ್ಡ್ ಪಾರ್ಕಿಂಗ್ ಮಾಡಿದ್ದಾರೆ, ಅವರಿಗೂ ಪಾರ್ಕಿಂಗ್ ಫೀಸ್ ಚಾರ್ಜ್ ಮಾಡಬೇಕು ಅಂತ ವಿಷಯದಲ್ಲಿ ಅಂಥ ಎಲ್ಲ ಡೀಟೇಲನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ANPR ಕ್ಯಾಮರಾಗಳಿಗೆ ಕೇಪಬಿಲಿಟಿ ಇದೆ. ಇದು ಟೋಲ್ ಅಂತೂ ಯಾವ ಲೆಕ್ಕದಲ್ಲೂ ಇದು ಟೋಲಿದು ವಿಷಯವೇ ಇಲ್ಲ. ಟೋಲ್ ಅಂತ ನಾವು ಯಾವಾಗಲೂ ಮಾತಾಡೋದಿಲ್ಲ, ಟೋಲನ್ನು ಹಾಕುವ ಯೋಚನೆಯೂ ಇಲ್ಲ.
ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಈಗಾಗಲೇ ಅಭಿವೃದ್ಧಿಯ ಹೆಸರಿನಲ್ಲಿ ಅದು ಜನರಿಗೆ ಉಪಯೋಗ ಆಗಬೇಕಾದೇ ಹೊರತು ವಸೂಲಿ ಮಾಡುವಂತಹ ಕೆಲಸ, ಲೂಟಿ ಮಾಡುವಂತಹ ಕೆಲಸಗಳು ಆದ್ರೆ ಜನರ ಆಕ್ರೋಶಕ್ಕೆ ಗುರಿಯಾಗುತ್ತೆ ಅನ್ನೋದಕ್ಕೆ ಈ ಕದ್ರಿ ಪಾರ್ಕ್ ರೋಡೇ ಒಂದು ಉದಾಹರಣೆ ಅನ್ಸುತ್ತೆ. ಆಲ್ರೆಡಿ ಕದ್ರಿ ಪಾರ್ಕ್ ಕೂಡ ಈಗ ಶುಲ್ಕವನ್ನು ವಿಧಿಸಲಾಗ್ತಾ ಇದೆ. ಈ ರೋಡ್ ಕಥೆ ಏನು, ಸ್ಮಾರ್ಟ್ ಲೂಟಿ ಕಥೆ ಏನು? ನವಿತಾ, ಮಂಗಳೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ 10 ಯೋಜನೆಗಳು ಆಗಿದೆ. ಆದರೆ ಇಲ್ಲಿ ತನಕ ಯಾವ ಯೋಜನೆಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಜನರಿಗೆ ಉಪಯೋಗಕ್ಕೆ ಸಿಕ್ಕಿಲ್ಲ. ಹಲವು ಪಾರ್ಕ್ಗಳು ನಿರ್ಮಾಣ ಆದರೂ ಕೂಡ ಅಲ್ಲಿ ಶುಚಿತ್ವದ ಕೊರತೆ ಇದೆ. ಕದ್ರಿ ಪಾರ್ಕ್ನ ಕಥೆಯೂ ಕೂಡ ಅಷ್ಟೇ. ಈಗಾಗಲೇ ಕಳೆದ ಕೆಲ ವರ್ಷಗಳ ಹಿಂದೆ ಸುಮಾರು 13 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿನ ರಸ್ತೆ ಅಗಲೀಕರಣ ಆಗಿರ್ಬೋದು, ಅಲ್ಲಿ ಇಂಟರ್ಲಾಕ್ ಅಳವಡಿಕೆ ಆಗಿರ್ಬೋದು ಮತ್ತು ಹಲವು ಅಂಗಡಿಗಳ ನಿರ್ಮಾಣ ಮಾಡಲಾಗಿತ್ತು. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ವ್ಯಾಪಾರವೂ ಕೂಡ ಆಗಿಲ್ಲ. ಅದಕ್ಕೆ ಜನರು ಕೂಡ ಅಂದರೆ ಅಲ್ಲಿ ಉದ್ಯೋಗ ಮಾಡೋಕೆ ಬೇಕಾದಂತಹ ವ್ಯವಸ್ಥೆಗಳು ಕೂಡ ಆಗಿಲ್ಲ. ಆದರೆ ಇವತ್ತು ಸ್ಮಾರ್ಟ್ ಸಿಟಿ ವತಿಯಿಂದ ಅಲ್ಲಿ ಟೋಲ್ ಸಂಗ್ರಹಕ್ಕೆ ಮುಂದಾಗ್ತಾ ಇದೆ. ಅಧಿಕಾರಿಗಳು ಹೇಳುವಾಗ ಹೇಳ್ತಾರೆ ಅದು ಟೋಲ್ ಸಂಗ್ರಹ ಅಲ್ಲ, ಅಲ್ಲಿ ಪಾರ್ಕಿಂಗ್ ಮಾಡುವಾಗ ಇರಬೇಕಾದಂಥ ಶುಲ್ಕವನ್ನು ಅಲ್ಲಿ ನಾವು ಚಾರ್ಜ್ ಮಾಡ್ತೀವಿ ಅಂತ ಹೇಳಿ. ಆದರೆ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಕದ್ರಿ ಪಾರ್ಕ್ನ ನಡುವಲ್ಲಿ ಹೋಗಬೇಕಾದ್ರೆ ಸುಮಾರು 1 ಕಿಲೋಮೀಟರ್ ಅಂತರ ಇರ್ಬೋದು. ಆ ಅಂತರದೊಳಗೆ ಕಾರ್ ಒಮ್ಮೆ ಎಂಟ್ರಿ ಆದರೆ ಎಕ್ಸಿಟ್ ಆಗುವಾಗ ಸುಮಾರು 10 ನಿಮಿಷ ತಡ ಆದರೂ ಕೂಡ ಆತನ ಫಾಸ್ಟ್ಯಾಗ್ ಖಾತೆಯಿಂದ ಸುಮಾರು 50 ರೂಪಾಯಿ ತನಕ ಕಡಿತ ಆಗುತ್ತೆ. ಹಾಗಾಗಿ ಈ ಬಗ್ಗೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿದೆ. ಒಂದು ಟೆಂಡರ್ ಕಂಪನಿ ವಹಿಸಿಕೊಂಡಂಥ ಕಂಪನಿ ಬಹಳಷ್ಟು ನಷ್ಟದಲ್ಲಿದೆ. ನಿರೀಕ್ಷಿತ ಪ್ರಮಾಣದಲ್ಲಿ ವ್ಯಾಪಾರಗಳು ಬರ್ತಾ ಇಲ್ಲ. ಹಾಗಾಗಿ ಇದರ ದರದ ಬರೆಯನ್ನು ಜನರ ಮೇಲೆ ಎಳೆಯೋಕ್ಕೆ ಸ್ಮಾರ್ಟ್ ಸಿಟಿ ಮುಂದಾಗಿದೆ ಎಂಬ ಆರೋಪಗಳು ಸದ್ಯಕ್ಕೆ ಬರ್ತಾ ಇರುವಂಥದ್ದು. ಜನವರಿಯಿಂದ ಈ ಹೊಸ ಒಂದು ನಿಯಮವನ್ನು ಕದ್ರಿ ಪಾರ್ಕ್ನಲ್ಲಿ ಮಾಡೋಕ್ಕೆ ಇಲ್ಲಿ ಅಧಿಕಾರಿಗಳು ಚಿಂತನೆ ಮಾಡಿದ್ದಾರೆ. ಆದರೆ ಜನ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡೋಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ನಗರದ ಒಳಭಾಗದಲ್ಲಿ ಇಂತಹ ಒಂದು ಟೋಲ್ನ ವ್ಯವಸ್ಥೆ ಅದು ಎಲ್ಲೂ ಕೂಡ ಇಲ್ಲ, ಇಡೀ ದೇಶದಲ್ಲಿ ಯಾವ ಭಾಗದಲ್ಲಿ ಕೂಡ ಇಲ್ಲ. ಹಾಗಾಗಿ ಅಂತಹ ಒಂದು ವಿನೂತನವಾದ ಕ್ರಮವನ್ನು ಮಂಗಳೂರಲ್ಲಿ ಅಳವಡಿಕೆ ಮಾಡೋಕೆ ನಾವು ಬಿಡೋದಿಲ್ಲ ಎಂಬ ಮಾತುಗಳನ್ನು ಇಲ್ಲಿನ ಸಾಮಾಜಿಕ ಹೋರಾಟಗಾರರು ಹೇಳ್ತಾ ಇದ್ದಾರೆ. ನೋಡಬೇಕು ಜನ ಯಾವ ರೀತಿಯಾಗಿ ಇದಕ್ಕೆ ಸ್ಪಂದನೆ ಕೊಡ್ತಾರೆ. ಕದ್ರಿ ಪಾರ್ಕ್ನಲ್ಲಿ ಅಭಿವೃದ್ಧಿ ಮಾಡಬೇಕಾದ್ರೆ ಜನರ ಮೇಲೆ ಇಂಥ ಟೋಲ್ ದರದ ಬರೆಯನ್ನು ಎಳಿಲೇಬೇಕಾ ಅಥವಾ ಬೇರೆ ಏನಾದರೂ ಕ್ರಮಗಳು ಇದಕ್ಕೆ ಇದೆಯಾ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಪುನರಾವರ್ಶನೆ ಮಾಡಬೇಕಾಗಿದೆ. ನವಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ.